ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ, ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಕದ ಹೋಳಿಗೆ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಈ ವಿಡಿಯೋನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೊನೆಯಲ್ಲಿ ನಾನು ಎಜುಕೇಷನ್ ಟ್ರಿಕ್ಸ್ ಕೊಡೋದ್ರಿಂದ ತುಂಬ ಯೂಸ್ಫುಲ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇವಾಗ ಬರ್ರಿ ಸಜ್ಜಕ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ. ಸಜ್ಜಕ ಮಾಡೋದಕ್ಕೆ ನಾನು 2 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದು ನೀರು ಹೋದಾಡೋ ಹೊತ್ತಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಹಾಕ್ತಿದ್ದೀನಿ. ಇದು ಹೆಚ್ಚಂದರೆ ಕಡಿಮೆ ಒಂದು 1/4 kg ಬೆಲ್ಲ ಇದೆ. ಇಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕರಗಿಸ್ಕೋಬೇಕು. ಕರಗಿದ ನಂತರ ಅದರಲ್ಲಿ ಏನಾದರೂ ಕಸರು ಕಡ್ಡಿಗಳಿರ್ತವೆ. ಸೊ ಅದನ್ನು ತೆಗೆಯೋದಕ್ಕಾಗಿ ನಾನು ಒಂದು ಜಾರಡಿಯಿಂದ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡ್ರೆ ನಮ್ಗೆ ಅದರಲ್ಲಿ ಇರ್ತಕ್ಕಂತಹ ಕಲ್ಲು, ಒಂದು ಸ್ವಲ್ಪ ಕಬ್ಬಿನ ಸಿಪ್ಪೆ ಇರ್ತವೆ, ಅವೆಲ್ಲ ಹೋಗುತ್ತಾ. ಸೊ ಆದಮೇಲೆ ಮತ್ತೆ ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಇವಾಗ 1 ಏಲಕ್ಕಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಒಣ ಕೊಬ್ಬರಿ ತುರಿಯನ್ನು ಹಾಕಿದ್ದೀನಿ. ನೀವು ಬೆಲ್ಲವನ್ನು ಎಷ್ಟು ಹಾಕಿದ್ದೀರಾ ಅಲ್ವಾ, ಅದರ 3/4 ಭಾಗದಷ್ಟು ರವೆಯನ್ನು ಹಾಕಿರಿ. ಯಾಕಂದರೆ ಸ್ವೀಟ್ ಜಾಸ್ತಿ ಇದ್ರೇ ಹೋಳಿಗೆ ಟೇಸ್ಟಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ಬೆಲ್ಲ ಎಲ್ಲವನ್ನು ಹಾಕಿ ಕುದಿಯೋದಕ್ಕೆ ಬಿಡೋಣ. ಇದು ಸ್ವಲ್ಪ ಕುದ ನಂತರ ಇದು ಪೂರ್ತಿ ಗಟ್ಟಿನೂ ಬೇಡ, ಪೂರ್ತಿ ಮೆತ್ತಗನೂ ಬೇಡ, ಆ ರೀತಿಯಲ್ಲಿ ಸಜ್ಜಕ ಮಾಡಿ ತೊಗೊರಿ. ಯಾರಿಗೆಲ್ಲ ಸಜ್ಜಕದ ಹೋಳಿಗೆ ಇಷ್ಟ ಆಗಿದೆ, ಯಾರೆಲ್ಲ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದು ತುಂಬ ಅಂದರೆ ಹಿಂದಿನ ಕಾಲದಲ್ಲಿ ಜಾಸ್ತಿ ಮಾಡ್ತಾಯಿದ್ರು. ಸೊ ಇವಾಗ ನಾನು ಹಿಟ್ಟು ನಾದ್ಕೊಳ್ತಾ ಇದ್ದೀನಿ. ಹೋಳಿಗೆಗೆ ಹಿಟ್ಟು ಮೈದಾ ಹಿಟ್ಟನ್ನು 1/4 kg ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಅರಿಶಿನ, ಅಂದರೆ ಚೆನ್ನಾಗಿ ಬರ್ತೈತೆ ಕಲರು, ಹೋಳಿಗೆ ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ 1 ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ ಚೆನ್ನಾಗಿ ನೀರು ಹಾಕಿ ಹೋಳಿಗೆ ಹಿಟ್ಟು ಯಾವ ರೀತಿ ಇರ್ತಲ್ಲ ಮೆತ್ತಗೆ ಆ ರೀತಿ ನಾದ್ಕೊಂಡು ತೊಗೊರಿ. ಅರಿಶಿನ ಹಾಕಿದ್ರೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೊ ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಇದರಲ್ಲಿ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಳ್ಬೋದು. ನಾನು ಎಣ್ಣೆ ಹಾಕ್ಕೊಳ್ತಾ ಇಲ್ಲ, ಕೊನೆಯಲ್ಲಿ ಮಿದ್ದೋದಕ್ಕೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ದಿದ್ದೀನಿ. ನೋಡಿರಿ, ನಮ್ದು ಹಿಟ್ಟು ರೆಡಿ ಆಯಿತು. ಇವಾಗ ಇದನ್ನ ಒಂದು ಅರ್ಧ ತಾಸು ಬಿಟ್ಬಿಡಬೇಕು ನೆನೆಯೋದಕ್ಕೆ. ನೆನೆದ್ರೆ ಮಾತ್ರ ಹೋಳಿಗೆ ಚೆನ್ನಾಗಿ ಬರುತ್ತಾ. ಅಷ್ಟೇ ಅಲ್ಲದೆ ಹಿಟ್ಟನ್ನು ಚೆನ್ನಾಗಿ ಮಿದ್ದಬೇಕು ನಾವು, ಅಂದಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ಬೇಳೆ ಹೋಳಿಗೆ ಆಗಿರ್ಬೋದು, ಕಾಯಿ ಹೋಳಿಗೆ ಆಗಿರ್ಬೋದು. ಒಂದು ಟ್ರಿಕ್ಸ್ ನೆನಪಲ್ಲಿ ಇಟ್ಕೋರಿ, ಹೂರ್ಣ ಮತ್ತು ಕನಕ ಎರಡು ಒಂದೇ ಅಂದರೆ ಜಾಸ್ತಿ 2 ತೆಳು ಇರಬಾರ್ದು, 2 ಗಟ್ಟಿ ಇರಬಾರ್ದು. ಹೂರ್ಣ ಎಷ್ಟು ಗಟ್ಟಿ ಇರುತ್ತಾ ಅದೇ ರೀತಿ ಕನಕ ಇರಬೇಕು, ಕನಕ ಇದ್ದಷ್ಟೇ ಹೂರ್ಣ ಇರಬೇಕು. ನಾನಿವಾಗ ಸಜ್ಜಕ ಆರಿದ ಮೇಲೆ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಉಂಡೆಗಳನ್ನು ಹಿಟ್ಟಿಗೆ ಹಾಕಿ ನಾನು ಒಂದು ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಬಂದಿರತಕ್ಕಂಥ ಹಿಟ್ಟನ್ನು ತೆಗಿಬೇಕು, ಇಲ್ಲಾಂದರೆ ಆಚೆ ಈಚೆ ಕೂಡುತ್ತಾ. ಸೊ ದಪ್ಪ ಆಗುತ್ತಾ ಹೋಳಿಗೆ. ಸೊ ಹಾಗಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು ಕನಕವನ್ನು ಇಟ್ಕೊಂಡು ಉಳಿದಂಥ ಕನಕವನ್ನು ತೆಗೆದು ನಾನು ಹಿಟ್ಟು ಹಚ್ಚಿ ನೋಡ್ರಿ ಎಷ್ಟು ಈಸಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದನ್ನು ಚಿಕ್ಕ ಮಕ್ಕಳು ಕೂಡ ಲಟ್ಟಿಸಿ ಕೊಡ್ಬೋದು, ಏನು ಹರಿಯೋದಿಲ್ಲ, ಏನೂ ಆಗೋಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂತಹ ಸಜ್ಜಕದ ಹೋಳಿಗೆ ರೆಡಿಯಾಗುತ್ತೆ. ಯಾರೆಲ್ಲ ಸಜ್ಜಕದ ಹೋಳಿಗೆ ತಿಂದಿದ್ದೀರಾ ಚಿಕ್ಕ ವಯಸ್ಸಲ್ಲಿ, ಯಾರಿಗೆ ಇಷ್ಟ ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಮಾತ್ರ ಮರಿಬೇಡಿ. ನೋಡಿ, ವಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ಸಜ್ಜಕದ ಹೋಳಿಗೆ. ಮೇಲ್ಗಡೆ ತುಪ್ಪ ಹಚ್ಕೊಂಡು ಬೇಯಿಸ್ಕೊರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಗರಿಗರಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ಯಾರು ಸಜ್ಜಕ ತಿನ್ನಲ್ಲ ಅಂತಿರಲ್ಲ ಅವ್ರು ಈ ರೀತಿ ಹೋಳಿಗೆ ಮಾಡಿದರೆ ಒಬ್ಬೊಬ್ಬರು 2 ಹೋಳಿಗೆನೂ ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರ್ತೈತಿ ಹೋಳಿಗೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನು ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಾನು ಎಲ್ಲವನ್ನು ಹೋಳಿಗೆನ ಲಟ್ಟಿಸಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಲಟ್ಟಿಸಿದರೆ ತುಂಬ ಪೂರಿ ಹೆಂಗೆ ಉಬ್ಬಿ ಬರುತ್ತಾ ಇದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಫೈನಲಿ ನಮ್ಮದು ಎಲ್ಲ ಹೋಳಿಗೆಗಳು ರೆಡಿ ಆದವು. ನೋಡಿರಿ, ವಾವ್, ಇದು ಸ್ವಲ್ಪ ದೊಡ್ಡದಾಗಿದೆ ನೋಡಿರಿ, ಎಷ್ಟು ಚೆನ್ನಾಗಿದೆ. ದಯವಿಟ್ಟು ನೀವು ನಾಸ್ಟಿಕ್ಕಲ್ಲಿ ಬಳಸೋದನ್ನು ಕಡಿಮೆ ಮಾಡಿ ಕಬ್ಬಿಣದ ತವನ್ನು ಬಳಸೋದಕ್ಕೆ ಜಾಸ್ತಿ ಎಲ್ಲರೂ ಪ್ರಿಪೇರ್ ಮಾಡಿ ಪ್ಲೀಸ್. ಯಾಕಂದರೆ ಹೆಲ್ತ್ ಬಗ್ಗೆ ಇದು ತುಂಬ ಒಳ್ಳೆಯದು. ಸೊ ಹಾಗಾಗಿ ನೋಡಿ, ಯಾವುದೇ ರೀತಿ ಹತ್ಕೊಳ್ಳಲ್ಲ. ನಮ್ಮದು ಫೈನಲಿ ಸೂಪರ್ ಟೇಸ್ಟಿಯಾದಂಥ ಹೋಳಿಗೆ ರೆಡಿ ಆಯಿತು. ಇವಾಗ ನಾವು ಟಿಪ್ ಆಫ್ ದ ಡೇ, ಇವತ್ತಿನ ಟಿಪ್ ಏನಪ್ಪ ಅಂದ್ರೆ
ದೆಹಲಿಯನ್ನಾಳಿದ ಮೊಘಲ್ ಸಂತತಿಯ ರಾಜರುಗಳ ಹೆಸರು. ಮೊಘಲರಲ್ಲಿ ಯಾರ್ಯಾರು ಆಳಿದ್ರು ಅಂತ ಕೇಳೋದಾದ್ರೆ ಕೋಡ್ ವರ್ಡ್ ಬಹುಶಃ ಅಜ್ಜನ ಮತ್ತು ಶಹಜಾನನ ಜೇಬು ಅಂತ ನೆನಪಿಟ್ಕೋಬೇಕು. ಕೋಡ್ ವರ್ಡ್ ಬಹುಶಃ ಅಜ್ಜನ ಮತ್ತು ಶಹಜಾನನ ಜೇಬು. ಅಂದರೆ ಬಾಬರ್. ಇವರು ಮೊದಲನೆಯ ಮೊಘಲ್ ಸಂತತಿಯ ಸ್ಥಾಪಕ ಅಂತಲೂ ಕೂಡ ಕರೀತಾರೆ. ಬಾಬರ್ ಮೊದಲನೇದವರು. ಹು ಅಂದರೆ ಹುಮಾಯೂನ್, ಶಾ ಅಂದರೆ ಶೇರ್ ಶಾ, ಅಂದರೆ ಅಕ್ಬರ್, ಜ ಅಂದರೆ ಜಹಾಂಗೀರ್, ಶಹ ಅಂದರೆ ಶಹಜಾನ್, ಜೇಬು ಅಂದರೆ ಔರಂಗಜೇಬ ಎಂದು ಹೇಳ್ಬೋದು. ಈ ರೀತಿಯಾಗಿ ಕೋಡ್ ವರ್ಡನ್ನು ನೀವು ನೆನಪಿಟ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಯಾವೆಲ್ಲ ರಾಜರು ಯಾವ ಮನೆತನಗಳನ್ನು ಆಳಿದ್ರು ಅಷ್ಟೇ ಅಲ್ಲದೆ ಇಸ್ವಿಗಳನ್ನು ಕೂಡ ಈಸಿಯಾಗಿ ನೆನಪಿಟ್ಕೊಳ್ಬೋದು. ಇದೇ ರೀತಿ ನಾನು ಹಲವಾರು ವಿಡಿಯೋಗಳಲ್ಲಿ ಹಲವಾರು ಟ್ರಿಕ್ಸನ್ನು ಕೊಟ್ಟಿದ್ದೀನಿ. ಯಾರೆಲ್ಲ ಈ ಹಿಂದಿನ ವಿಡಿಯೋವನ್ನು ನೋಡಿಲ್ಲ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಯೂಸ್ಫುಲ್ಲಾಗಿರುತ್ತೆ. ಸೊ ಹಾಗಾಗಿ ನೋಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.